ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿನ ವಿಶೇಷತೆ ಏನು ಎಂದರೆ, ನಿಮ್ಮೆಲ್ಲರೂ ಮೋಹಿನಿ ಏಕಾದಶಿಗೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ? ಹಿಂದೂಗಳು ಏಕಾದಶಿ ತಿಥಿ ಎಂದರೆ ಪ್ರಾಧಾನ್ಯತೆ ಕೊಡುತ್ತಾರೆ. ಅದನ್ನು ನಾವು ಹೇಳಿಕೊಳ್ಳಲಾರೆವು. ಪ್ರತಿ ತಿಂಗಳು 2 ಏಕಾದಶಿ ತಿಥಿಗಳು ಬರುತ್ತವೆ. ಆದರೆ ವೈಶಾಖ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಪೌರ್ಣಮಿ ಎಂದು ಬರುವ ಏಕಾದಶಿಗೆ ತುಂಬಾ ಪ್ರಾಮುಖ್ಯತೆ ಇದೆ. ಆ ಪ್ರಾಮುಖ್ಯತೆ ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಈ ತಿಂಗಳು ಮೋಹಿನಿ ಏಕಾದಶಿ ಮೇ 8ರಂದು ಗುರುವಾರ ಬಂದಿದೆ. ಮೋಹಿನಿ ಏಕಾದಶಿ, ಇದಕ್ಕೆ ಈ ಹೆಸರು ಹೇಗೆ ಬಂದಿದೆ, ಅದರ ವಿಶಿಷ್ಟತೆ ಏನು ಎಂಬುದನ್ನು ಪುರಾಣ ಕಥೆಗಳಿಂದ ತಿಳಿದುಕೊಳ್ಳೋಣ. ವೈಶಾಖ ಮಾಸವೆಂದರೆ ವಿಷ್ಣುಮೂರ್ತಿಯವರಿಗೆ ತುಂಬಾ ಇಷ್ಟವಾದ ತಿಂಗಳು. ಅದರಲ್ಲಿಯೂ ಆತನಿಗೆ ಪ್ರತಿರೂಪವಾದ ಮೋಹಿನಿ ದೇವಿ ಅವತರಿಸಿದ ಸಂದರ್ಭ. ಈ ದಿನ ಮೇ 8 ವಿಷ್ಣುಮೂರ್ತಿಯನ್ನು ಆರಾಧಿಸಿ ಅನಂತವಾದ ಪುಣ್ಯ ಲಭಿಸುತ್ತದೆ. ಆಧ್ಯಾತ್ಮಿಕ ಗ್ರಂಥಗಳು ತಿಳಿಸುತ್ತೆ, ಈ ದಿನದಂದು ದೈನಂದಿನ ದಿನಗಳಲ್ಲಿ ನಮಗೆ ಎದುರಾಗುತ್ತಿರುವ ಆರ್ಥಿಕ ಪರವಾದ ಸಮಸ್ಯೆಗಳು ಮತ್ತು ಇತರ ಸಮಸ್ಯೆಗಳಿಂದ, ಅಂದರೆ ಶಾಂತಿ, ನೆಮ್ಮದಿ, ಎಲ್ಲಾ ಸಮಸ್ಯೆಗಳಿಗೆ ಈ ದಿನ ನಾವು ಆಚರಿಸುವ ಏಕಾದಶಿ ವ್ರತವೇ ಉಪಶಮನವನ್ನು ಕೊಡುತ್ತದೆ. ಮೋಹಿನಿ ಏಕಾದಶಿಗೆ ತುಂಬಾ ಜನ ಮುಂದಿನ ರಾತ್ರಿಯೇ ಉಪವಾಸವನ್ನು ಆರಂಭಿಸುತ್ತಾರೆ. ಹಾಗೆ ಅದನ್ನು ಕೊನೆಸಾಗಿಸಿ ಮರುದಿನ ಬೆಳಿಗ್ಗೆ ತಮ್ಮ ದ್ವಾದಶಿಯ ದಿನ ತಮ್ಮ ಉಪವಾಸ ಕಾರ್ಯಕ್ರಮವನ್ನು ಪೂಜೆ ಸಲ್ಲಿಸಿ ಬಿಡುತ್ತಾರೆ. ಸೊ ಇದು ಫ್ರೆಂಡ್ಸ್, ಈ ಮೋಹಿನಿ ಏಕಾದಶಿಯ ವಿಶೇಷತೆ. ಈ ಏಕಾದಶಿಯ ಬಗ್ಗೆ ತಿಳಿದು ನಿಮಗೆ ಹೇಗೆ ಎನ್ನಿಸಿದೆ ಎಂಬುದನ್ನು ದಯವಿಟ್ಟು ಕಾಮೆಂಟ್ಸ್ ಮೂಲಕ ತಿಳಿಸಿ. ಧನ್ಯವಾದಗಳು.